ಗೊತ್ತಿದ್ದು ಚೀಟಿ ಹಾಕಿ ಮೋಸ ಹೋಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಚಿಟ್ ಫಂಡ್ ಹೆಸರಲ್ಲಿ ನೂರಾರು ಜನರು ಕೋಟಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಕೇರ್ಲೆಸ್ನಿಂದ ದುಡ್ಡು ಕಳೆದುಕೊಂಡವರು ಈಗ ಪೊಲೀಸ್ ಕಮಿಷನರ್ ಮೊರೆ ಹೋಗಿದ್ದಾರೆ. ಚೀಟಿ ಕಟ್ಟಿರೋ ನಿಮ್ಮ ಹಣ ಎಷ್ಟು ಸೇಫ್ ಗೊತ್ತಾ? ಚೀಟಿ ವಂಚಕರ ಜಾಲ, ನಿಮ್ಮ ಹಣ ಹರೋಹರ. ವಂಚಕ ವಂಚಕಿಯ ಗಾಳಕ್ಕೆ ಬೀಳಬೇಡಿ, ಹುಷಾರ್. ಕಿಟ್ಟಿ ಪಾರ್ಟಿಯಲ್ಲಿ ಚೀಟಿಂಗ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ನವಶಕ್ತಿ ಚಿಟ್ ಫಂಡ್ ನಿಂದ ಮಹಾಮೋಸ. ನಮ್ ಜನಕ್ಕೆ ಈ ಚೀಟಿ ವ್ಯವಹಾರ ಮಾಡಬೇಡಿ ಅಂದ್ರೂ ಕೇಳೋದೇ ಇಲ್ಲ. ಮೋಸ ಹೋಗೋರು ಇರೋವರೆಗೂ ವಂಚನೆ ಮಾಡೋರು ಇದ್ದೇ ಇರ್ತಾರೆ ಅಂತ ಡೈಲಾಗ್ ಹೊಡೆದು ಜಾಗೃತಿ ಮೂಡಿಸಿದ್ರು ನೋ ಯೂಸ್. ಈ ಬೆಂಗಳೂರಲ್ಲಿ ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ನೂರಾರು ಜನರಿಂದ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿ ನವಶಕ್ತಿ ಚಿಟ್ ಫಂಡ್ ನಿಂದ ಮೋಸವಾಗಿದೆ. ಮೋಸ ಹೋದವರಿಂದ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ವಂಚನೆಗೊಳಗಾದ ಮಂದಿ ಎಲ್ಲೂ ನ್ಯಾಯ ಸಿಗ್ತಿಲ್ಲ ಅಂತ ಗೃಹ ಸಚಿವರ ಮೊರೆ ಹೋಗಿದ್ದಾರೆ. ನಗರದ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕಾಶ್ ನಗರದಲ್ಲಿ ನವಶಕ್ತಿ ಚಿಟ್ ಫಂಡ್ ಇದೆ. ಇದರ ಅಧ್ಯಕ್ಷ ಶರವಣ್, ಉಪಾಧ್ಯಕ್ಷ ರಾಘವೇಂದ್ರ ಸೇರಿ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಣ ಕಳೆದುಕೊಂಡ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ. ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿನೂ ಕೂಡಿಟ್ಟವರು ಇಂದು ಬೀದಿ ಪಾಲಾಗಿದ್ದಾರೆ. ದೂರು ನೀಡಿದ್ರೆ ಸಾಕು, ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಾರಂತೆ. ಘಟನೆಯಿಂದ ನೊಂದ ಮಹಿಳೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ. ಇಲ್ಲಿ ಬಂದ್ಮೇಲೆ ನಮ್ಮ ಮನೆಯವರು ಡ್ರೈವರ್ ಕೆಲಸ ಮಾಡ್ತಾ ಇದ್ರು. ಅದರಿಂದ ಬಂದಿರೋ ದುಡ್ಡನ್ನ ನವಶಕ್ತಿ ಚಿಟ್ ಫಂಡ್ಸ್ ಅಲ್ಲಿ ಚೀಟಿ ಹಾಕಿದ್ವಿ ಸರ್. ಫ್ಯಾಮಿಲಿಲೇ 4-5 ಚೀಟಿ ಹಾಕಿದ್ದೀವಿ, ಎಲ್ಲ 10 ಲಕ್ಷದ ಚೀಟಿ. ಅದು ಹಾಕ್ಸ್ಕೊಳ್ಳೋ ತನಕ ಹಾಕ್ಸ್ಕೊಂಡು ಇವಾಗ 2 ವರ್ಷದಿಂದ ಅವ್ರ ಅಮೌಂಟೇ ಕೊಡ್ತಾ ಇಲ್ಲ. ಆಮೇಲೆ ಗೊತ್ತಾಯ್ತು ಸರ್, ತುಂಬ ಫ್ರಾಡ್ ಮಾಡಿ ಎಲ್ಲರ ಹತ್ರನೂ ದುಡ್ಡೆಲ್ಲ ಇಸ್ಕೊಂಡು ಯಾರಿಗೂ ಅಮೌಂಟ್ ಕೊಡ್ತಾ ಇಲ್ಲ. ಅದರಿಂದ ಬೇಜಾರು ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ವಿಷಯ ತಗೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ರು ಸರ್. ಅವಾಗ ಅವರು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ FIR ಮಾಡಿಸ್ದೆ. ಹಾಗೇನೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಅಲ್ಲಿ ಒಪ್ಕೊಂಡು ಕ್ಲಿಯರ್ ಕೂಡ ಮಾಡ್ಲಿದಂಗೆ ಮತ್ತೆ ಅಲ್ಲಿಂದನೂ ಹಿಂಗೆ ಮುಂದಕ್ಕೆ ತಳ್ಕೊಂತ ಬರ್ತಾ ಇದ್ದಾರೆ ಸರ್. ಇದೀಗ ನಗರ ಪೊಲೀಸ್ ಆಯುಕ್ತ ಹಾಗೂ ಗೃಹ ಸಚಿವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ನೀಡಿದ್ದಾರೆ. ಸಿಐಡಿ ಸರಿಯಾದ ತನಿಖೆ ಮಾಡಿ ಹಣ ವಾಪಸ್ ಕೊಡಿಸುವಂತೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ FIR ಈಗಾಗಲೇ ಸಿಐಡಿಗೆ ಹಸ್ತಾಂತರ ಆಗಿದೆ. ಆದ್ರೆ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಅನ್ನೋ ಆರೋಪ ಮಾಡಲಾಗ್ತಿದೆ. ಇನ್ನು ಹಣ ಕಳೆದುಕೊಂಡ ಮಾನಸ ಕೃಷ್ಣಪ್ಪ ಹಾಗೂ ರವಿಕುಮಾರ್ ರಾಜಾಜಿನಗರ ಠಾಣೆಗೆ ದೂರು ನೀಡಿದ್ದು, ನವಶಕ್ತಿ ಚಿಟ್ ಫಂಡ್ನ ಅಧ್ಯಕ್ಷ ಶರವಣ, ವೈಸ್ ಪ್ರೆಸಿಡೆಂಟ್ ರಾಘವೇಂದ್ರ ಸೇರಿ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ವಂಚನೆಯಾಗಿರೋದು ಬೆಳಕಿಗೆ ಬಂದಿದೆ. ನವಶಕ್ತಿ ಚಿಟ್ಸ್ ಅಲ್ಲಿ 40 ಲಕ್ಷ ಪ್ಲಸ್ 1.5 ಕೋಟಿ ಈ FD ಅಲ್ಲಿ ಸೊಸೈಟಿಯಲ್ಲಿ ಹಾಕಿ ಇಲ್ಲಿ ನಾನು ಮೋಸ ಹೋಗಿದ್ದೀನಿ. ನಾವು ಬಂದು ಹೋಮ್ ಮಿನಿಸ್ಟರ್ ಹತ್ರ ಇವತ್ತು ಹೋಗಿ ಮಾತಾಡಿ ಅವ್ರ ಹತ್ರ ಒಂದು ಇದು ತಗೊಂಡಿದೀವಿ, ಹೆಲ್ಪ್ ತಗೊಂಡಿದೀವಿ. ಇವತ್ತು ಕಮಿಷನರ್ ಹತ್ರ ಕೊಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಸರ್ವಣ್ಣನವನು ಮೋಸ ಮಾಡಿ ಇದುವರೆಗೂ ಅವನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಇವನ್ CIDಗೂ ಹೋಗಿದೀವಿ. CID ಅವರು ಯಾವ ತರನು ಯಾವ್ದು ಆಕ್ಷನ್ ತಗೊಂತ ಇಲ್ಲ. ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಅಂತಾನೆ ನಾವು ಬಂದಿದ್ದೀವಿ. ಅದಕ್ಕೂ FIR ಮಾಡೋದಕ್ಕೂ ನಾವು ಹೋಗಿ ಇವ್ರು ಫೆಡರೇಷನ್ ಅಲ್ಲೂ ಕೇಳಿದ್ವಿ, ಆಮೇಲೆ ಇನ್ನೊಂದು ಸೊಸೈಟಿ ಆಕ್ಟ್ ಅಲ್ಲೂ ಬಂದು ಕೇಳಿದ್ವಿ. ಅವರೆಲ್ಲ ಪ್ರೆಷರ್ ಮಾಡಿದ ಮೇಲೆ FIR ಮಾಡಿದ್ರು. FIR ಮಾಡಿದ್ರೇನು ಅವ್ನಿಗೆ ಇದುವರೆಗೂ 3 ತಿಂಗಳಾಯ್ತು, ಆಕ್ಷನ್ ಏನು ತಗೊಂಡು. ಒಬ್ಬೊಬ್ಬರಿಂದ 2,50 ಲಕ್ಷ ಈ ರೀತಿ ಹಣವನ್ನ ಪಡೆದು ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಸದ್ಯ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಮಾಡಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.